ಬಾರ್ಕೂರು ಕೋಟೆ ಹತ್ರ ಒಂದು ಕಾಳಭೈರವನ ಮೂರ್ತಿ ಇದೆ, ಅದನ್ನು ಬಬ್ಬರಿ ಅಂತ ಪೂಜೆ ಮಾಡ್ತಾರೆ. ಪೊಳಲಿ ಹೆಗಡೆಯವರನ್ನ ಉಲ್ಲೇಖಿಸಿ ಮಾತಾಡಿದ ವ್ಯಕ್ತಿ ಹೇಳಿರುವುದೆಲ್ಲವೂ ಬೊಗಳೆ ಅಂತ ಹೇಳ್ತೀರಿ, ಅದು ಸುಳ್ಳು ಅಂತ ಹೇಳ್ತೀರಿ, ಕಟ್ಟುಕತೆ ಅಂತ ಹೇಳ್ತೀರಿ. ಅಷ್ಟು ಪ್ರಧಾನವಾದಂಥ ಎಲ್ಲ ರಾಜನ್ ದೈವಗಳ ಹುಟ್ಟಿಗೆ ಕಾರಣವಾದಂಥ ಬಾರ್ಕೂರಿನಲ್ಲಿ ಆರಾಧನೆ ಎಲ್ಲಿತ್ತು ಅಂತ ತೋರಿಸ್ತಾರೆ. ಬೀಡು ನಾಶ ಆಗಿ ಹೋಗ್ತದೆ ದೈವದ ಶಾಪದಿಂದ. ಓಕೆ, ಸತೀಶ್ ಚಂದ್ರ ಕಾಳವರ್ಕರ್ ಒಂದು ಕಡೆ ಹೇಳ್ತಾರೆ ಭೂತಾರಾಧನೆ ದೈವಾರಾಧನೆ ಕೂಡ ವೈದಿಕ ಅಂತ. ದೈವಗಳು ಅನ್ನೋ ಕಾರಣಕ್ಕೋಸ್ಕರ ವರ್ಷಕ್ಕೊಮ್ಮೆ ಆದ್ರೂ ಕೂಡ ಎಲ್ಲರೂ ಬಂದು ಸೇರ್ತಾರೆ. ಅಂತ ಒಂದು ವ್ಯವಸ್ಥೆಯನ್ನ, ಒಂದು ಕಟ್ಟನ್ನ ಕೆಲವರು ಬಿಚ್ಚಬೇಕು ಅಂತ ಪ್ರಯತ್ನ ಮಾಡ್ತಾರೆ. ದೈವಾರಾಧನೆಯಲ್ಲಿ ತಂತ್ರವನ್ನು ನೀವು ಎಷ್ಟು ಆಳವಾಗಿ ಅಧ್ಯಯನ ಮಾಡ್ತೀರಿ ಅಷ್ಟು ನಿಮಗೆ ವಿಷಯಗಳು ಸಿಗ್ತಾ ಹೋಗುತ್ತೆ. ಮಲ್ಲರಾಯನ ಕಥೆ ಹೇಳಿದ್ರು. ಮಲ್ಲರಾಯನ ದೈವದ ಚರಿತ್ರೆ ಎಂತ ಅದ್ಭುತವಾದಂತ ಚರಿತ್ರೆ. ಅಂಧಕಾಸುರನನ್ನು ಕೊಂದೆ ಅಂತೆಲ್ಲ ಹೇಳಿ ಪಾಡ್ದನದಲ್ಲಿ ಹೇಳಬೇಕು. ಭಗವತಿಯ ಒಂದು ಸ್ವರೂಪ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ನಿಮ್ಮ ಕುಟುಂಬದ ದೈವ ನನ್ ಕೊಡಿ. ಅಲ್ಲ, ನನಗೆ ಸಾಕ್ಲಿಕ್ಕೆ ಕಷ್ಟ ಆಗ್ತದೆ, ನಿಮಗೆ ತಂದು ಬಿಡ್ತೀನಿ ಅಂದ್ರೆ ಅದೇನು ನಾಯಿ ಬೇಕಾ ಮನೆಯಲ್ಲಿರೋದ? ದೈವ ದುಡ್ಡು ದುಡಿಯುವ ದಂಧೆ ಅಲ್ಲ. ವೀಕ್ಷಕರ ನಮಸ್ತೆ. ಮತ್ತಷ್ಟು ಪ್ರಶ್ನೆಗಳನ್ನು ಇರಿಸಿಕೊಂಡು ದೈವಾರಾಧನೆ, ಭೂತಾರಾಧನೆ, ತೌಳವ ಸೀಮೆಯ ದೈವಗಳ ಕಥನಗಳ ಬಗ್ಗೆ ಕುತೂಹಲವನ್ನು ಇರಿಸ್ಕೊಂಡು ನಾನು ಮತ್ತೆ ಕಾರ್ಕಳ ಶ್ರೀಕಾಂತ್ ಶೆಟ್ಟರನ್ನ ನಮ್ಮ ಸ್ಟುಡಿಯೋಗೆ ಕರೆಸ್ಕೊಂಡಿದ್ದೀನಿ. ಬಹಳ ಮುಖ್ಯವಾಗಿ ನನಗೆ ಕಾಡೋ ಪ್ರಶ್ನೆ, ಕೆಲವು ದೈವಗಳ ಬಗ್ಗೆ ಒಂದೊಂದು ಕಡೆ ಒಂದೊಂದು ಕಥೆಯನ್ನು ಹೇಳ್ತಾರೆ. ಇವತ್ತು ಕಾರ್ಕಳ ಶ್ರೀಕಾಂತ್ ಶೆಟ್ಟರಲ್ಲಿ ನಾವು ರಾಜನ್ ದೈವಗಳ ಕಥೆಗಳನ್ನು ಕೇಳೋಣ. ಶ್ರೀಕಾಂತ್ ಶೆಟ್ಟರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಯಾವುದೇ ವಿಷಯವನ್ನು ಕೂಡ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದಲ್ಲಿ ಅಧ್ಯಯನಶೀಲತೆಯ ಜೊತೆಗೆ ಪ್ರಸ್ತುತಪಡಿಸುವಂಥ ಕೆಲವು ವಾಗ್ಮಿಗಳಲ್ಲಿ, ಅಧ್ಯಯನಕಾರರಲ್ಲಿ ಶ್ರೀಕಾಂತ್ ಶೆಟ್ಟರು ಕೂಡ ಒಬ್ಬರು. ಶ್ರೀಕಾಂತ್ ಶೆಟ್ಟರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ. ಯಾವಾಗಲೂ ಚೆನ್ನಾಗಿರ್ತೀರಿ. ಈಗ ರಾಜನ್ ದೈವ ಏನು ಕತೆ? ರಾಜನ್ ದೈವದ್ದು ಮೊನ್ನೆ ಒಂದು ಯಾವುದೋ ಸ್ವಾಮೀಜಿ ಅಧಿಕಾರಯುತವಾಗಿ ಇದಮ್ಮಿತ್ತಂ ಅನ್ನುವ ಹಾಗೆ ಒಂದು ಕಥೆಯನ್ನು ಹೇಳಿದರು. ಅದರ ನಂತರ ಕೆಲವರು ಅದರ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೂಡ ಕೊಟ್ಟರು. ನೀವು ಏನು ಹೇಳ್ತೀರಾ ರಾಜನ್ ದೈವದ ಬಗ್ಗೆ ಅಂತ? ರಾಜನ್ ದೈವಗಳು ಅಂದರೆ ಈಗ ನಮ್ಮ ಒಂದು ಇಷ್ಟ ದೈವ ಅನ್ನೋದಿದೆ. ನನಗಿಷ್ಟ ಆಗಿರೋದನ್ನು ನಾನು ಆರಾಧನೆ ಮಾಡ್ತೀನಿ. ಓಕೆ. ನನ್ನ ಕುಟುಂಬದವರು ಸೇರಿ ಒಂದು ದೈವ ಆರಾಧನೆ ಮಾಡಿದ್ರೆ ಅದಕ್ಕೆ ಕುಟುಂಬದ ದೈವಗಳು ಅಂತ ಹೇಳಿ. ಕರೆಕ್ಟ್. ಒಂದು ಗ್ರಾಮ ಪೂರ್ತಿ ಸೇರಿ ಆರಾಧನೆ ಮಾಡುವಂಥದ್ದು ಗ್ರಾಮ ದೈವಗಳು. ಒಂದು ಕರೆ, ಗ್ರಾಮ ಪೂರ್ತಿ ಅಲ್ಲ, ಒಂದು ಕರೆಯವರು, ಒಂದು ಭಾಗದವರು ಆರಾಧನೆ ಮಾಡುವಂಥದ್ದು ಕರೆಯ ದೈವ. ಅದೇ ರೀತಿ ರಾಜಾಳ್ವಿಕೆ ಇತ್ತು ಇಲ್ಲಿ. ಹೌದು, ರಾಜರ ಆಳ್ವಿಕೆ ಇತ್ತು. ಆಗ ರಾಜರು ಆರಾಧನೆ ಮಾಡ್ತಾ ಇದ್ದಂತಹ ದೈವಗಳಿಗೆ ರಾಜನ್ ದೈವಗಳು ಅಂತ ಹೇಳುದು. ಬರೀ ರಾಜರು ಆರಾಧನೆ ಮಾಡಿರುವಂತ, ಹೆಚ್ಚಾಗಿ ಅರಮನೆಗಳಲ್ಲಿ, ಗುತ್ತುಗಳಲ್ಲಿ, ಬರ್ಕೆಗಳಲ್ಲಿ ಈ ತರ ಎಲ್ಲ ರಾಜನ್ ದೈವಗಳು ಅಂತ ಒಂದು ಸ್ವಲ್ಪ ಆ ದೈವಗಳಿಗೆ ರಾಜನಿಗಿದ್ದಷ್ಟೇ ಬಿರುದು, ಬಾವಲಿಗಳು, ಆ ದೈವಗಳಿಗೆ ಮಾನ್ಯತೆ ಕೂಡ ಅಷ್ಟೇ. ಒಂದು ಊರಿನಲ್ಲಿ ನಾವು ಬದುಕಬೇಕಿದ್ರೆ ಹೇಗೆ ನಮ್ಮ ರಾಜನಿಗೆ ನಿಷ್ಠನಾಗಿರಬೇಕು, ಹಾಗೆ ಬೇರೆ ಎಲ್ಲ ದೈವಗಳು ಕೂಡ ರಾಜನ್ ದೈವದ ಮಾತಿಗೆ ಗೌರವವನ್ನು ಕೊಡುತ್ತವೆ ಅನ್ನುವಂಥದ್ದು. ಅದಕ್ಕೆ ರಾಜನ್ ದೈವ, ರಾಜ ಅಧಿಕಾರದ ಕಾವಲು ದೈವ, ಆ ರೀತಿ. ಅದಕ್ಕೆ ರಾಜನ್ ದೈವ ಅಂತ ಹೇಳುದು. ಅದು ಸ್ವಲ್ಪ ಈ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಲ್ಲ, ಆಳ್ವಿಕೆಗೆ ಸಂಬಂಧಪಟ್ಟಂತ ದೈವ. ಕರೆಕ್ಟ್. ಮೊನ್ನೆ ನೀವು ಹೇಳಿದಾಗೆ ಯಾರೋ ಒಂದು ನನಗೂ ಕಳಿಸಿದ್ರು. ಅಂದ್ರೆ ಯಾರೋ ರಾಜನ ಮಕ್ಕಳು ಸತ್ತವರೇ ಎಲ್ಲ ರಾಜನ್ ದೈವಗಳಾಗಿದ್ದಾರೆ ಅನ್ನೋಂಥದ್ದನ್ನ ಹೇಳಿದ್ರು. ಹೌದೌದು, ಅದು ಈ ಕಡೆ ಎಲ್ಲೋ ಸತ್ತಿದ್ದು, ತೀರ್ಕೊಂಡಿದ್ದು ಅಂತೆಲ್ಲ ಹೇಳಿದ್ರು. ಬಟ್ ಆತರ ಇಲ್ಲ. ಬಾರ್ಕೂರ್ನಲ್ಲಿ ಅಂತ ಹೇಳಿದ್ರು. ಬಾರ್ಕೂರ್ನಲ್ಲಿ ಹೇಳಿದ್ರು. ಬಾರ್ಕೂರು ಯಾಕೋ ಗೊತ್ತಿಲ್ಲ, ಬಾರ್ಕೂರ್ ಬಹಳ ಸದ್ದು ಮಾಡ್ತಾ ಇದೆ. ಯಾರೋ ಏರ್ಪೋರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಏರ್ಪೋರ್ಟ್ ಆಗ್ತಾ ಇದೆ ಅಂದಾಗ ಸ್ವಲ್ಪ ಜಾಗಕ್ಕೆ ರೇಟ್ ಆಗ್ಬೋದು. ಹಾಗೆ ಎಲ್ಲ ದೈವಗಳನ್ನು ತಂದು ಇಲ್ಲಿ ಹಾಕಿದ್ರೆ ಏನೋ ಒಂದ್ ಸ್ವಲ್ಪ ಇಲ್ಲಿ ವ್ಯವಹಾರ ಆಗ್ಬೋದು ಅನ್ನೋ ತರನೂ ಗೊತ್ತಿಲ್ಲ. ಆದ್ರೆ ರಾಜನ್ ದೈವಗಳಲ್ಲಿ ಆ ವಿಡಿಯೋದಲ್ಲಿ ನೋಡಿದಾಗ ಆ ವ್ಯಕ್ತಿ ಮಲರಾಯನ ಬಗ್ಗೆ ಮಾತಾಡಿದ್ರು. ಹೌದು, ಮಲರಾಯ ದೈವದ ಬಗ್ಗೆ ಮಲರಾಯನ ಬಗ್ಗೆ ಮಾತಾಡಿದ್ರು. ಈ ಕತೆ ಇದು ಕಪೋಲ ಕಲ್ಪಿತವಾದಂತ ಕತೆ. ಯಾರೊಬ್ಬ ರಾಜ, ಅವನ 9 ಜನ ಮಕ್ಕಳು ತೀರ್ಕೊಂಡಿದ್ದು. ಇದನ್ನ ಪೊಳಲಿ ಶೀನಪ್ಪ ಹೆಗಡೆ ಅವರು ದಾಖಲು ಮಾಡ್ಕೊಂಡಿದ್ದಾರೆ. ಪೊಳಲಿ ಶೀನಪ್ಪ ಹೆಗಡೆ ಅವರು ದಾಖಲು ಮಾಡ್ಕೊಂಡಿದ್ದಾರೆ ಅಂದ ತಕ್ಷಣ ಆ ಕತೆ ಸತ್ಯ ಆಗೋದಿಲ್ಲ.
ಓಕೆ. ಯಾಕಂದ್ರೆ ಆ ಕಾಲದ ಹ್ಮ್ ಹ್ಮ್ ನಾನು ಬಹಳ ಗೌರವ ಇಟ್ಟೇ ಮಾತಾಡೋದು, ಅವರ ಬಗ್ಗೆ ಬಹಳ ಗೌರವ ಇದೆ. ಪೊಳಲಿ ಶೀನಪ್ಪ ಹೆಗಡೆ ಅವರು ಬಹಳ ದೊಡ್ಡ ಸಾಹಿತಿ, ಅವರ ಸಮಗ್ರ ಸಾಹಿತ್ಯದ ಎಲ್ಲ ನನ್ನಲ್ಲಿ ಇದೆ. ಈಗ ಪೊಳಲಿ ಹೆಗಡೆಯವರನ್ನ ಉಲ್ಲೇಖಿಸಿ ಮಾತಾಡಿದ ವ್ಯಕ್ತಿ ಹೇಳಿರುವುದೆಲ್ಲವೂ ಬೊಗಳೆ ಅಂತ ಹೇಳ್ತೀರಿ, ಅದು ಸುಳ್ಳು ಅಂತ ಹೇಳ್ತೀರಿ, ಕಟ್ಟುಕತೆ ಅಂತ ಹೇಳ್ತೀರಿ. ಕಟ್ಟುಕತೆ ಸ್ಪಷ್ಟತೆ ಇದೆಯಾ ನಿಮ್ಮಲ್ಲಿ ಈ ವಿಷಯದ ಬಗ್ಗೆ? ಸ್ಪಷ್ಟತೆ ಇದೆ. ಓಕೆ, ನಾವು ಎಲ್ಲೂ ಕೂಡ ಚರ್ಚೆಗೆ ಬರೋದಕ್ಕೆ ಸಿದ್ಧ ಇದ್ದೇವೆ. ಓಕೆ. ಪೊಳಲಿ ಶೀನಪ್ಪ ಹೆಗಡೆ ಅವರು ಬರೆದಂತ ಆ ವಿಚಾರವನ್ನ ಬಿಟ್ಟು ಓಕೆ, ಇದಕ್ಕೆ ಆಧಾರವಾಗಿ ಬೇರೆ ಏನಾದ್ರೂ ಇದ್ರೆ ತರಬೇಕು. ಓಕೆ. ಶೀನಪ್ಪ ಹೆಗಡೆ ಅವರನ್ನು ಉಲ್ಲೇಖ ಮಾಡಿ ಇನ್ನೊಂದಿಗೆ 2-3 ಜನ ತಮ್ಮ ಪುಸ್ತಕಗಳಲ್ಲಿ ಅದೇ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಓಕೆ. ರಾಜನ ದೈವಗಳೆಲ್ಲ ಹೀಗೆ ಯಾರು ರಾಜನ ಮಕ್ಕಳು ತೀರಿ ದೈವಗಳಾಗಿರೋದು ಅಂತ. ಇದು ಸ್ಪಷ್ಟವಾಗಿ ಇದನ್ನ ನಾವು ನಂಬುವಂತ ಕಥೆಗಳೇ ಅಲ್ಲ ಇದು. ಹಾಗಿದ್ರೆ ನಿಜವಾದ ಕತೆ ಏನು ಸರ್ ಅದು? ಅಲ್ಲ, ಮಲ್ಲಾರ ಬೀಡಿನ ಕತೆ ನೀವು ನೋಡಿ, ಮಲ್ಲರಾಯನ ಕತೆ ಹೇಳಿದ್ರು. ಮಲ್ಲರಾಯನ ದೈವದ ಚರಿತ್ರೆ ಎಂತ ಅದ್ಭುತವಾದಂತ ಚರಿತ್ರೆ ಅದು. ನೀವೀಗ ನಾವು ಏನೋ ಮಂಗಳೂರು ಹೋಗ್ತೀವಿ, ಮಂಗಳೂರು, ಅದಕ್ಕೆ ನಾವು ಕದ್ರಿ ಹೇಳುದು, ಕದ್ರೆ 1000 ಸೀಮೆ ಅಂತ ಹೇಳ್ತೀವಿ. ಓಕೆ, ಓಕೆ. ಕದ್ರೆ 1000 ಸೀಮೆಯಲ್ಲಿ ಮಲ್ಲರಾಯ ದೈವ ಇದೆ. ಸೋಮೇಶ್ವರ ಮಾಗಣೆ ಸ್ವಲ್ಪ ಆ ಕಡೆ ಹೋಗಿ, ಸೋಮೇಶ್ವರ ಮಾಗಣೆಯಲ್ಲಿ ಇದೆ. ಕೋಲಿಯೂರು ಸೀಮೆ. ಇನ್ನು ಈ ಕಡೆ ಬಂದ್ರೆ ವಿಟ್ಲ 2000 ಸೀಮೆಗಳು. ಆ ಕಡೆ ಕುಂಬ್ಳೆ 3000 ಸೀಮೆ. ಈ ಇಡೀ ಪ್ರದೇಶಕ್ಕೆ ಆ ದೈವದ ವ್ಯಾಪ್ತಿ ಇದೆ. ಓಕೆ, ಓಕೆ. ಇವರು ಹೇಳುವಂತ ರಾಜ ಎಲ್ಲಿ? ಪಾರ್ಕೂರ್ನಲ್ಲಿ ಎಲ್ಲೂ ಕೂಡ ಮಲ್ಲರಾಯ ದೈವ ಇಲ್ಲ, ಅದರ ಆರಾಧನೆಯೂ ಇಲ್ಲ. ಸುಮ್ಮನೆ ಕಥೆಗಳು. ಈ ದೈವದ ಪೂರ್ತಿ ಪ್ರಭಾವ ಇರುವಂತದ್ದು ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ. ಓಕೆ. ಈ ಮಲ್ಲರಾಯ ಅನ್ನೋ ಹೆಸರು ಯಾಕೆ ಬಂದಿರಬಹುದು ಅಂತ? ಒಂದು ಮಲ್ಲರ ಬೀಡಿನಿಂದ ಬಂದಿದೆ. ನಮ್ಮಲ್ಲಿ ಯಾವುದೇ ದೈವಗಳನ್ನ ಒಂದು ಗುಣವಾಚಕ, ಇನ್ನೊಂದು ಸ್ಥಳವಾಚಕ. ಸ್ಥಳನಾಮದಿಂದ ಅದನ್ನ ದೈವಗಳನ್ನು ಗುರುತಿಸ್ತೇವೆ, ಗುಣಗಳಿಂದ ಗುರುತಿಸ್ತೇವೆ. ಓಕೆ. ಜುಮಾದಿ ಅಂತ ಹೇಳ್ತೀವಿ, ಜೀವವನ್ನ ಉಳಿಸಿದವನು ಅನ್ನುವಂತಹ ಅರ್ಥದಲ್ಲಿ ಅದನ್ನು ಜುಮಾದಿ ಅಂತ ಕರೀತೀವಿ. ಓಕೆ, ಓಕೆ. ಒಂದು ಕೊಡಮಂದಾಯ ಅಂತ ದೈವಕ್ಕೆ ಇರುತ್ತೆ. ಅಂದ್ರೆ ಕೊಡಮಣಿ ಬರ್ಕೆಯಿಂದ ಬಂದವನಾದ ಕಾರಣಕ್ಕೆ ಅದಕ್ಕೆ ಕೊಡಮಂದಾಯ. ಓಕೆ. ಬನ್ನಡ್ಕತಾಯ ಅಂತ ಒಂದು ದೈವ ಇದೆ. ಬನ್ನಡ್ಕ ಇಲ್ಲೇ ಇದೆ, ಬನ್ನಡ್ಕದಲ್ಲಿ ಇರೋದೇನು ಬನ್ನಡ್ಕತಾಯ. ಈ ತರ ಎಲ್ಲ ಪ್ರದೇಶಕ್ಕೆ ಕನಪಾಡಿ ಅನ್ನುವಂಥ ಊರಿನಲ್ಲಿರೋ ದೈವ. ಓಕೆ. ಆ ರೀತಿ ಆ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ದೈವಗಳು, ಆ ದೈವದ ಇದಿದೆ, ಅದಕ್ಕೆ ಸಂಬಂಧಪಟ್ಟಾಗೆ ಆ ಪ್ರಾದೇಶಿಕವಾದಂಥ ಸ್ಥಳನಾಮಗಳಿಂದ ದೈವಗಳನ್ನು ಗುರುತಿಸ್ತಾರೆ. ಹಾಗಾಗಿ ಮಲ್ಲಾರ ಬೀಡಿನಿಂದ ಆ ದೈವಕ್ಕೆ ಮಲ್ಲರಾಯ ಅನ್ನುವಂತ. ಈಗ ಮಲೆಗಳ ಪ್ರದೇಶದಿಂದ ಬಂದ ದೈವ, ಮಲೆಗಳಿದೆ ಅಲ್ಲಿ ಸ್ವಲ್ಪ, ಮಲ್ಲಾರ ಬೀಡು ಇದೆ ಅಲ್ಲಿ. ಮಲ್ಲಾರ ಬೀಡಿ ಅಂದ್ರೆ 7 ಜನ ಬಳ್ಳಾಲರು. ಓಕೆ, ಓಕೆ. 7 ಜನ ಬಳ್ಳಾಲರು 7 ಜನ ಬೀಡುಗಳಲ್ಲಿ ಆಡಳಿತವನ್ನು ಮಾಡಿಕೊಂಡಿದ್ರು. ಅದರಲ್ಲಿ ಹಿರಿಯರಾದವರ ಅವರ ಹೆಸರು ಮಾಪು ಪರಂದರು ಅಂತ ಹೇಳಿ. ಆ ಮಾಪು ಪರಂದರು ಮಲ್ಲಾರ ಬೀಡಿನಲ್ಲಿ ತಾಯಿ ಎಲ್ಲ ಅವರ ಜೊತೆಗಿದ್ರು. ಮಾಪು ಪರಂದರು ಅಲ್ಲಿದ್ರು. ಓಕೆ. ಆ ಮಾಪು ಪರಂದರಿಗೆ ಆಗ ಪಟ್ಟದ ದೈವ ಆಗಿದ್ದವನು ಜುಮಾದಿ, ಮಲ್ಲಾರ ಜುಮಾದಿ ಅಂತ ಆ ದೈವಕ್ಕೆ. ಆ ದೈವ ಪ್ರಧಾನವಾಗಿ ದೈವ ಆರಾಧನೆ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಇವರಿಗೆ, ಈ ಮಾಪು ಪರಂದರಿಗೆ, ಈ ಉಪ್ಪಿನಂಗಡಿಯಲ್ಲಿ ಕುಮಾರಧಾರೆ ನೇತ್ರಾವತಿ ಸಂಗಮ ಆಗುವಂತಹ ಸ್ಥಳ, ನಮಗೆ ಅದು ಬಹಳ ಪವಿತ್ರವಾದಂತ ಜಾಗ. ಓಕೆ. ಅದಕ್ಕೆ ಕೇಪಾಡಿ ದೇವರು ಅಂತ ಅಲ್ಲಿ ಇದ್ದಾರೆ, ಕೇಪಾಡಿ ಬ್ರಹ್ಮರು. ಓಕೆ. ಕೇಪಾಡಿ ತೀರ್ಥ ಅಂತ ಹೇಳುದು ಅದಕ್ಕೆ. ಓಕೆ. ಸೊ ಕೇಪಾಡಿ ದೇವರ ನಡೆಗೆ ಅವರು ಮಕೆಯ ಜಾತ್ರೆ ಬಹಳ ಫೇಮಸ್ ಆಗ. ಮಕೆ ಸ್ನಾನ ಮಾಡುವುದಕ್ಕಾಗಿ ಅವರು ಬರಬೇಕು. ಓಕೆ. ಬರುವಂತ ಸಂದರ್ಭದಲ್ಲಿ ಈಗಿನ ಕಾಲದ ಹಾಗೆ ಏನು ಗೂಗಲ್ ಮ್ಯಾಪು ಅಥವಾ ವಾಹನ ವ್ಯವಸ್ಥೆಗಳಿಲ್ಲ. ಯಾರಾದ್ರೂ ಮಾಹಿತಿ ಇದ್ದವ ಬೇಕು, ದಾರಿ ಹೇಗೆ ಹೋಗುದು. ಆಗ ಅಲ್ಲಿ ಅವರಿಗೆ ಜೊತೆಯಾಗುವವನು ನೆಕ್ಕರೆ ಮಾರೋಮೆ ಅಂತ ಅವನ ಹೆಸರು. ಆ ನೆಕ್ಕರೆ ಮಾರೋಮೆ ಅವರನ್ನ ಕರ್ಕೊಂಡು ಹೋಗ್ತಾನೆ. ಹೋಗುವಂತ ಸಂದರ್ಭದಲ್ಲಿ ಮಕೆ ಎಲ್ಲ ಸ್ನಾನ ಆದ್ಮೇಲೆ ಅವನು ಹೇಳುತ್ತಾನೆ, ನನ್ನ ಮಾವನ ಮನೆ ಇದೇ ಊರಲ್ಲಿದೆ, ನಾನು ಅಲ್ಲಿ ಹೋಗಿ 1-2 ದಿನ ಇದ್ದು ಆಮೇಲೆ ಬರ್ತೀನಿ, ನೀವು ಮುಂದುವರಿಸಿ ಹೋಗಿ ಅಂತ. ಹಾಗೆ ಮಾಪು ಪರಂದರು ತನ್ನ ಬೀಡಿಗೆ ವಾಪಸ್ ಹೋಗ್ತಾರೆ. ಇಲ್ಲಿ ಮಲ್ಲಾರ ಬೀಡು, ನೀವು ಇವಾಗ ಹೋದ್ರೆ ವಿಟ್ಲ ಪರಿಸರದಲ್ಲಿ ಇದೆ, ಈಗಲೂ ಇದೆ. ಆ ಮನೆಗಳೆಲ್ಲ ಸಾಲೆತ್ತೂರು ಹತ್ತಿರ ಒಳಗಡೆ ಹೋಗ್ಬೇಕು. ಆ ಕುಟುಂಬದವರು ಇದ್ದಾರಾ? ಆ ಕುಟುಂಬ, ಬಳ್ಳಾಲರ ಕುಟುಂಬಗಳು ನಾಶ ಆಯ್ತು. ಅದು ಹೇಗೆ ಅನ್ನೋದು ಕಥೆಯಲ್ಲಿ ಮುಂದೆ ಬರುತ್ತೆ. ಓಕೆ, ಓಕೆ. ಈ ನೆಕ್ಕರ ಮಾರೋಮೆ ಅವನು ತನ್ನ ಮಾವನ ಹತ್ರ ಹೋದಾಗ ಮಾವ ಅವನಿಗೆ ಒಳ್ಳೆ ರೀತಿಯ ಸತ್ಕಾರ ಎಲ್ಲ ಮಾಡ್ತಾರೆ. ಸತ್ಕಾರ ಮಾಡಿ ಆದ್ಮೇಲೆ ಅಳಿಯನನ್ನ ಕಳಿಸುವಂತ ಸಂದರ್ಭದಲ್ಲಿ ಏನಾದ್ರೂ ಕೊಟ್ಟು ಕಳಿಸ್ಬೇಕಲ್ಲ, ಏನು ಕೊಟ್ಟು ಕಳಿಸೋಣ, ಇವನಿಗೆ ಏನಾದ್ರೂ ಒಂದು ಸಂಪತ್ತು ಕೊಟ್ಟು ಕಳಿಸೋಣ ಅಂದ್ರೆ, ಆ ಕಾಲದಲ್ಲಿ ಗೋ ಸಂಪತ್ತು ಏನಾದ್ರು ಕೊಟ್ಟು ಕಳಿಸೋಣ ಅಂದ್ರೆ ಬಲ್ಲಂದ ಪದವುಡು ಬಲಿಪೆ ಉಲ್ಲೆ, ಏನಾದ್ರು ದುಡ್ಡು ಕಾಸು ಕೊಟ್ಟು ಕಳೆದಂದ್ರೆ ಕಲೆಂಜಿ ಮಲ್ಲಿಟ್ಟು ಕಲ್ವೇರು ಉಲ್ಲೇರು. ಓಕೆ. ಕಳ್ಳರ ಕಾಟ ಇದೆ, ಬಲಿಪ ದೊಡ್ಡ ದೊಡ್ಡ ಹುಲಿಗಳೆಲ್ಲ ಇದೆ, ಕಾಡು ಮಾರ್ಗ. ಕೆಲಸ ಮಾಡುವ, ನಿನಗೆ ನಿನ್ನ ರಕ್ಷಣೆಗೆ
ನಾನೊಂದು ದೈವವನ್ನು ಸಿದ್ಧಿ ಮಾಡ್ಲಿಕ್ಕೆ ಬಹಳ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ನನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ. ಹ್ಮ್. ಆ ಕಾಲದಲ್ಲಿ ಬಹಳ ದೊಡ್ಡ ದೊಡ್ಡ ತಾಂತ್ರಿಕರು ತುಳುನಾಡಿನಲ್ಲಿ, ಬಹಳ ದೊಡ್ಡ ದೊಡ್ಡ ಸಾಧಕರು. 48 ದಿನ ಇದನ್ನ ನೀರ ಜಪ ಕಳಿಬೇಕು ನೀನು, ಇದು ಸಿದ್ಧಿ ಆಗ್ತದೆ ನಿನಗೆ, ನಾನು ಕೊಡ್ತೇನೆ ಅಂತ ಹೇಳಿ ಅವನಿಗೆ ಒಂದು 7 ಬಗೆಯ ವಸ್ತುಗಳನ್ನ ಬಂಗಬಾರ ಎರೆಯಲ್ಲಿ ಇಟ್ಟು ಅದನ್ನ ಮಂತ್ರಿಸಿ ಕೊಡ್ತಾನೆ, ದೀಕ್ಷೆ ಕೊಡ್ತಾನೆ. ಓಕೆ, ಇದು ತಾಂತ್ರಿಕ ಪೂರ್ತಿ ದೈವಾರಾಧನೆ ಇರುವುದೇ ತಾಂತ್ರಿಕ ಹಿನ್ನೆಲೆ. ಕರೆಕ್ಟ್. ಆಗ ಕೊಟ್ಟಾಗ ಅದನ್ನು ತಗೊಂಡು ಆ ನೆಕ್ಕರೆ ಮಾರೊಮ್ಮೆ ಬಂದವನು ಅಲ್ಲಿ ಈ ಮಲ್ಲಾರ ಬೀಡಿನ ಹತ್ತಿರ ಬಂದು ಅಲ್ಲಿ ಒಂದು ಹೊಳೆಯಲ್ಲಿ ಜಪಕ್ಕೆ ಕೂತ್ಕೊಳ್ತಾನೆ. ಓಕೆ, ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಟು ಜಪ ಮಾಡ್ತಾನೆ. 42 ದಿನದ ಜಪ ಆಗುವಂತ ಅವನು ಹೇಳ್ತಾನೆ. ಅಂದ್ರೆ ಒಂದು ಮಣ್ಣಿನ ಚಿಟ್ಟೆಯನ್ನ ಮಾಡಬೇಕು, ಅದರ ಮೇಲೆ ಹಲಸಿನ ಹಲಗೆಯನ್ನು ಇಡಬೇಕು, ಇಟ್ಟು ಅದರ ಮೇಲೆ ಬಿಳಿಯ ಬಟ್ಟೆಯನ್ನು ಹಾಕಿ ಒಂದು ಮುಗಾಯಿ ಅಂತ ಹೇಳುದು ಮಣ್ಣಿನ ಸಣ್ಣ ಮಡಿಕೆ, ಅದರಲ್ಲಿ ಹಾಲು ಇಡಬೇಕು, ಒಂದರಲ್ಲಿ ರಕ್ತದ ಓಕುಳಿ ಅಂತ ಹೇಳಿ ಹೌದು. ಅದರಲ್ಲಿ ಯಾವುದು ಸ್ವೀಕಾರ ಮಾಡ್ತದೆ, ಸಾತ್ವಿಕವೋ ಅಥವಾ ತಾಮಸಿಕವೋ ಅನ್ನುವಂಥ ವಿಮರ್ಶೆ ಮಾಡಲಿ. ಅದು ಎರಡನ್ನು ಕೂಡ ಇದು ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡುತ್ತದೆ ಬರ್ತದೆ. ಆ ತೆರದ ಒಂದು ಶಕ್ತಿ ಅದು. ಓಕೆ, ಅದು ಬಹಳ ಘೋರವಾದಂಥ ಸ್ವರೂಪದ ಒಂದು ಶಕ್ತಿ. ಅವನಿಗೆ 42 ದಿನದಲ್ಲಿ ಅದು ನಿಧಾನವಾಗಿ ಅವನಿಗೆ ಅದು ಜಾಗೃತಿ ಆಗ್ತಾ ಬರುವಾಗ ಯಾರೋ ಹೇಳ್ತಾರೆ ಈ ತರ ಅವನು ಅಲ್ಲಿ ಜಪಕ್ಕೆ ಕೂತಿದ್ದಾನೆ. ಆ ಕಾಲದಲ್ಲಿ ರಾಜವಂಶದವರಿಗೆ ಅವ್ರ ಊರಲ್ಲಿ ಈ ತರ ಯಾರೋ ಒಬ್ಬ ತನ್ನ ಪ್ರಭಾವವನ್ನು ಬೆಳೆಸ್ಕೊಳ್ತಾ ಇದ್ದಾನೆ ಅಂದಾಗ ಅದನ್ನ ತಡಿಲಿಕ್ಕಾಗ್ಲಿಲ್ಲ. ಓಕೆ, ಹಾಗಾಗಿ 42 ದಿನ ಇರುವಾಗಲೇ ಅವನನ್ನ 47ನೇ ದಿನಕ್ಕಾಗ ಅವನನ್ನು ಒಕ್ಕಲೆಬ್ಬಿಸ್ತಾರೆ. ಓಕೆ, ಅಲ್ಲಿಂದ ಹೇಳಿಸ್ತಾರೆ. ಹೇಳುವಾಗ ಅವನು ಒಕ್ಕಲೆದ್ದು ಅಲ್ಲಿಂದ ಹೊರಡುವಾಗ ಅವನಿಗೆ ಅಲ್ಲಿ ಆ ಒಂದು ಅಡ್ಡಂದ ಕರಿಯ ಅನ್ನುವಂಥ ಜಾಗ ಇದೆ. ಓಕೆ, ಒಂದು ಏನ್ ಹೇಳ್ತಾರೆ, ಈ ನದಿ ದಾಟುವಂತ ಪ್ರದೇಶ, ಒಂದು ಗಡಿ. ನದಿ ದಾಟುವಂತ ಪ್ರದೇಶದಲ್ಲಿ ಅವನಿಗೆ ಆ ದೈವ ಕಾಣಿಸ್ಕೊಳ್ತದೆ. ವರಾಹಿ ಸ್ವರೂಪದ ದೈವ. ಓಕೆ, ಕಾಣಿಸಿಕೊಂಡು ನೀನೇನು ಭಯ ಪಡಬೇಡ, ನಿನ್ನ ಜೊತೆ ಏನಾಗಿದೆ ಅನ್ಯಾಯ, ಅದಕ್ಕೆ ನಾನು ಇದು ಮಾಡುತ್ತೇನೆ, ನಿನಗೆ ಹೊಳೆ ದಾಟಲಿಕ್ಕೆ ಆ ಕಡೆಯ ನೀರು ಆ ಕಡೆಗೆ, ಈ ಕಡೆಯ ನೀರು ಈ ಕಡೆಗೆ ಆಗಿ ಅವನಿಗೆ ದಾರಿ ಆಗ್ತದೆ ನದಿಯಲ್ಲಿ. ಓಕೆ, ಆ ತರ ನೆಕ್ಕರೆ ಮಾರೊಮ್ಮೆ ಹೋಗ್ತಾನೆ. ಈ ದೈವ ಮಲ್ಲರ ಬೀಡನ್ನು ಪ್ರವೇಶ ಮಾಡುತ್ತದೆ. ಓಕೆ, ಅರ್ಧ ಸಿದ್ಧಿಯಾಗಿ ಬಿಟ್ಟ ದೈವ ಅದು, ಯಾರು ನೆಕ್ಕರೆ ಮಾರೊಮ್ಮೆ. ಓಕೆ, ಅದು ಅಲ್ಲಿಗೆ ಪ್ರವೇಶ ಮಾಡಿ ಅಲ್ಲಿಯ ತೊಟ್ಟಿಲಿನಲ್ಲಿದ್ದ ಮಗುವಿಗೆ, ಕೊಟ್ಟಿಗೆಯಲ್ಲಿದ್ದಂತ ಹಸುಗಳಿಗೆ ಎಲ್ಲ ಸಮಸ್ಯೆಗಳು ಮೇಲಿಂದ ಮೇಲೆ ಹೊಡೆತಗಳು ಬಿದ್ದಾಗ ಅವರು ಅನಿವಾರ್ಯ ಸ್ಥಿತಿಯಲ್ಲಿ ಆ ದೈವವನ್ನು ನಂಬ್ತಾರೆ. ಮಲ್ಲಾರ ಬೀಡಿನಲ್ಲಿ ನಂಬಿದಂತಹ ದೈವ ತಾಮಸಿಕವಾದಂತಹ ದೈವ. ಆಚರಣೆ ಅವರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಬಹುಶಃ ಜೈನರಿದ್ದಿರ್ಬೋದ ಏನು. ಹಾಗಾಗಿ ಅವರು ಅಲ್ಲಿ ಬಂಟರನ್ನ ನೇಮಿಸ್ತಾರೆ ಅದರ ಚಾಕರಿಗೆ. ಕುಂದರನ್ನಾಯ ಬರಿಯ ಬಂಟರಿಗೆ ಅದರ ಜವಾಬ್ದಾರಿಯನ್ನು ಕೊಡ್ತಾರೆ. ಆನಂತರ ಕತೆ ಬಹಳ ಟ್ವಿಸ್ಟ್ ಹೊಡಿತದೆ. ಅಂದ್ರೆ ಅಲ್ಲಿಯ ಪಟ್ಟದ ದೈವ ಜುಮಾದಿ ಇದರಿಂದ ಸಿಟ್ಟುಕೊಂಡು, ಮೊದಲೇ ಇದ್ದಂತಹ ದೈವ ಸಿಟ್ಟುಕೊಂಡು ಕರ್ಣಗೆ ಅಂತ ಅವರ ಮಗಳ ತಂಗಿಯ ಮಗಳಿಗೆ ಏನ್ ಹೇಳ್ತಾರೆ, ಸೊಸೆಯನ್ನ ಮಾಯ ಮಾಡುತ್ತದೆ ದೈವ. ಸಾಕಷ್ಟು ತೊಂದರೆಗಳನ್ನು ಕೊಡುತ್ತದೆ. ಆ ಮಲ್ಲಾರ ಬೀಡು ನಾಶ ಆಗಿ ಹೋಗ್ತದೆ ದೈವದ ಶಾಪದಿಂದ. ಈ ರೀತಿಯಾಗಿ ಹುಟ್ಟಿದಂತ ದೈವದ ಕತೆ ಇದು ದೈವದ ಪ್ರಚಲಿತದಲ್ಲಿರುವಂತ ಕತೆ. ಇನ್ನು ಇದು ವಾರಾಹಿ ಶಕ್ತಿ ಅನ್ನೋದಕ್ಕೆ ನಿಮಗೂ ಇನ್ನೂ ಬಲವಾದ ಆಧಾರ ಏನು ಅಂತ ಕೇಳಿದ್ರೆ, ಇವತ್ತಿಗೂ ನೀವು ಆ ದೈವದ ಸ್ವರೂಪವನ್ನು ನೋಡಿದ್ರೆ, ನಾವು ಆರಾಧನೆಯನ್ನ ನಾವು ಗಮನಿಸಬೇಕಿದ್ರೆ ಇದು ಏನು ಅಂತ ನೋಡ್ಬೇಕು. ಅದ್ರ ಕೈಯಲ್ಲಿರುವಂತಹ ಆಯುಧಗಳು ಎಡತಟ್ಟು ಅಂತ ಹೇಳ್ತಾರೆ. ಇದು ಕೇರಳದ ಪ್ರಭಾವದಿಂದ ಬಂದಿರುವಂತ ಒಂದು ಗುರಾಣಿ ತರದ್ದು. ಹಂದಿಯ ಮೇಲೆ ಕೂತಿರುವಂತಹ ಹಂದಿಯ ಸ್ವರೂಪದ ಒಂದು ಮೊಗವನ್ನು ಹೊಂದಿದಂತ ದೈವ. ನೀವು ಆ ಕಾಡಿದ್ರೆ ಮಲ್ಲಾರ ಪಂಜುರ್ಲಿ ಅಂತ ಒಂದು ದೈವ ಇದೆ, ಅದಕ್ಕೆ ಮಿರಕಟ್ಟೆಲ್ಲ ಇದೆ, ಸ್ತನ ಎಲ್ಲ ಬಂದು. ಎರಡು ಸ್ವರೂಪ, ಹೆಣ್ಣು ಸ್ವರೂಪದ ಒಂದು ವಾರಾಹಿ ದೈವ. ಹಾಗಾಗಿ ಮಲರಾಯಿ ದೈವದ ಮಧ್ಯದಲ್ಲಿ ಒಂದು ಅಂಧಕಾಸುರನನ್ನು ಕೊಂದೆ ಅಂತೆಲ್ಲ ಹೇಳಿ ಪಾಡ್ದನದಲ್ಲಿ ಹೇಳಬೇಕು. ಭಗವತಿಯ ಒಂದು ಸ್ವರೂಪ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ. ಇಂಥ ದೈವವನ್ನ ನೀವು ಯಾರೋ ರಾಜಕುಮಾರ ಸತ್ತವನು ದೈವ 9 ಜನ ಮಕ್ಕಳು 7 ಜನ ಮಕ್ಕಳು ಒಪ್ಲಿಕ್ಕೆ ಆಗಲ್ಲ. ಅಂದ್ರೆ ತುಳುನಾಡಿನ ದೈವಾರಾಧನೆಯಲ್ಲಿ ತಾಂತ್ರಿಕ ಪ್ರಭಾವ ಇದೆ. ಕೇವಲ ಯಾರೋ ಸತ್ತ ಹಿರಿಯರನ್ನ ಆರಾಧನೆ ಮಾಡುವಂಥದ್ದಲ್ಲ. ನಾವು ಒಂದು 3 ವಿಭಾಗ ಮಾಡಿಕೊಂಡು ಅದನ್ನು ವಿಮರ್ಶೆ ಮಾಡ್ತೀವಿ. ಅಂದ್ರೆ ಒಂದು ಪೌರಾಣಿಕವಾಗಿರುವಂತಹ ಹಿನ್ನೆಲೆ ಉಳ್ಳಂತಹ ದೈವಗಳು, ಅದರಲ್ಲಿ ಈ ಮಲರಾಯಿ ಇರ್ಬೋದು, ಇಂಥ ಅನೇಕ ದೈವಗಳಿವೆ, ಪೌರಾಣಿಕ ಹಿನ್ನೆಲೆ ಇದೆ. ಅಂತ ಶಕ್ತಿಗಳನ್ನ ಸಿದ್ಧಿ ಮಾಡಿ, ಉದಾಹರಣೆಗೆ ನಿಮಗೆ ವಿಟ್ಲ ಅನ್ನುವಂತಹ ಪ್ರದೇಶ, ದೊಂಬ ಹೆಗ್ಗಡೆ ಅವರ ಪಟ್ಟದ ದೈವ ಯಾವುದು ಕೇಳಿದ್ರೆ
ಜಟಾಧಾರಿ, ಓಕೆ ಜಟಾಧಾರಿ ಅಂತ ದೈವ ಅದು. ಓಕೆ. ಅದು ಅವರ ಪಟ್ಟದ ದೈವ. ಜಟ್ಟಿಗೇಶ್ವರ ಅಲ್ಲ, ಜಟಾಧಾರಿ ಹ್ಮ್ ಹ್ಮ್ ಶಿವ ಸ್ವರೂಪದ ಶಿವಸ್ವರೂಪದ ಶೈವಾಂಶದ ದೈವ ಅದು. ಹ್ಮ್ 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 ಅವರ ದೈವ ಅದು. ಅನಂತರ ನಾಥ ಪರಂಪರೆಯವರ ಮಠ ಇದೆ ಅಲ್ಲಿ. ಹೋ. ಅವರ ಕುಲದೇವರು ಪಂಚಲಿಂಗೇಶ್ವರ ದೇವರು ಕುಲದೇವರು ಅವರಿಗೆ. ಪಂಚಲಿಂಗೇಶ್ವರ ಬಾರ್ಕೂರ್ನಲ್ಲಿ ಬರ್ತದೆ. ಹಾ, ಪಂಚಲಿಂಗನನ್ನೇ ಅವರ ಕುಲದೇವರು ಅಂತ ಅವರು ದುಂಬ ಹೆಗಡೆ ಅವರು ಆರಾಧನೆ ಮಾಡ್ತಾರೆ. ಓಕೆ. ಹೀಗೆಲ್ಲ ಇರುವಾಗ ಅವರು ಸ್ವಲ್ಪ ತಾಂತ್ರಿಕ ಹಿನ್ನೆಲೆ ಅಲ್ಲಿ ಬಹಳ ವ್ಯಾಪಕವಾಗಿದೆ ಆ ಪ್ರದೇಶದಲ್ಲಿ. ನೀವು ಕೇರಳಕ್ಕೆ ಹೋದ್ರೆ ಅಲ್ಲಿ ವಾರಾಹಿ ತಂತ್ರಗಳು ಬಹಳ ಪ್ರಚಲಿತದಲ್ಲಿದೆ. ಓಕೆ. ನಾವು ದೇವಿ ಕವಚದಲ್ಲಿ ಒಂದು ಕಡೆ ಬರ್ತದೆ, ಆಯು ರಕ್ಷತ ವಾರಾಹಿ ಧರ್ಮ ರಕ್ಷತ ವೈಷ್ಣವಿ ಅಂತ. ಆಯಸ್ಸನ್ನ ವಾರಾಹಿ ರಕ್ಷಣೆ ಮಾಡ್ತಾಳೆ. ಹಾಗಾಗಿ ಈ ವಾರಾಹಿ ಎನ್ನುವಂತಹ ಶಕ್ತಿ ತುಳುನಾಡಿನಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಆರಾಧನೆಗೆ ಒಳಗಾಗಿದೆ. ಓಕೆ ಓಕೆ. ಹಾಗಾಗಿ ನಾವು ಪಂಜುರುಳಿ ಅನ್ನುವಂತಹ ದೈವ ಇರ್ಬೋದು ಅಥವಾ ಇನ್ನಿತರ, ಇದಕ್ಕೊಂದು ಈಗ ವೈದಿಕ ಅಂತೆಲ್ಲ ಚರ್ಚೆ ಮಾಡ್ತಾರೆ. ನಾನು ಹಾಗಾಗಿ ಅದರ ಬಗ್ಗೆ ಮಾತಾಡ್ತೀನಿ. ಬಟ್ ತಾಂತ್ರಿಕವಾಗಿ ಓಕೆ, ವೈದಿಕ ಅಂತ ಹೇಳಿದ್ರೆ ಇವ್ರು ಏನ್ ಹೇಳ್ತಾರೆ, ಬ್ರಾಹ್ಮಣರು ಇನ್ನೊಂದು ಮತ್ತೊಂದು ವರ್ಣ ವ್ಯವಸ್ಥೆ, ಚಾತುರ್ವರ್ಣ. ಓಕೆ. ತಂತ್ರದಲ್ಲಿ ವರ್ಣ ವ್ಯವಸ್ಥೆ ಇಲ್ಲ. ಸತೀಶ್ ಚಂದ್ರ ಕಾಳವರ್ಕರ್ ಒಂದು ಕಡೆ ಹೇಳ್ತಾರೆ ಭೂತಾರಾಧನೆ ದೈವಾರಾಧನೆ ಕೂಡ ವೈದಿಕ ಅಂತ. ಅದಕ್ಕೆ ಅವರು ವೇದದ ಆಧಾರವನ್ನು ಇಟ್ಕೊಂಡು ಹೇಳ್ತಾರೆ. ಓಕೆ, ನೀವು ಅದನ್ನ ತಾಂತ್ರಿಕವಾಗಿ ಹೇಳ್ತೀರಿ. ನಾನು ತಾಂತ್ರಿಕ. ಓಕೆ. ದೈವಾರಾಧನೆಯಲ್ಲಿ ತಂತ್ರವನ್ನ ನೀವು ಎಷ್ಟು ಆಳವಾಗಿ ಅಧ್ಯಯನ ಮಾಡ್ತೀರಿ ಅಷ್ಟು ನಿಮಗೆ ವಿಷಯಗಳು ಸಿಗ್ತಾ ಹೋಗ್ತವೆ. ಯಾಕಂದ್ರೆ ದೈವಾರಾಧನೆಯನ್ನ ನಾವು ಬಹಳ ಇಲ್ಲಿ ಸೀಮಿತ ಮಾಡಿದ್ದೀವಿ, ತುಳುನಾಡಿಗೆ ಅಷ್ಟೇ ಸೀಮಿತ ಮಾಡಿದ್ವಿ. ಓಕೆ. ನೀವು ಒಮ್ಮೆ ಇದನ್ನ ಒಂದು ಕೆಳಗೆ ಶ್ರೀಲಂಕಾಕ್ಕೆ ಹೋಗಿ ನೀವು, ಅಲ್ಲಿದೆ ದೈವಾರಾಧನೆ ಯಕುಮ ಅಂತ. ಓಕೆ. ಅಲ್ಲಿ ಆರಾಧನೆಗಳಾಗ್ತವೆ. ಕೈಯಲ್ಲಿ ಬೆಂಕಿ ಇಟ್ಕೊಂಡು ಬಣ್ಣ ಹಾಕೊಂಡು, ಇದೇ ಗರಿಯನ್ನ ಕಟ್ಟಿಕೊಂಡು, ಚರ್ಮವಾದ್ಯಗಳನ್ನು ಬಳಸಿ ಬೆಂಕಿಯ ಸುತ್ತ ಕುಣಿಯುವಂಥದ್ದು, ಈ ನುಡಿ ಕೊಡುವುದು, ಹಾಡುಗಳು, ಶಿಷ್ಟ ಜನಪದ ಹಾಡುಗಳು, ಬಲಿಯನ್ನ ಸ್ವೀಕರಿಸೋದು, ಇದೆಲ್ಲ ಅಲ್ಲಿದೆ. ಓಕೆ. ಯಕುಮ ಎಲ್ಲಿಂದ ಬಂದಿದೆ? ಬುದ್ಧಿಸ್ಟ್ ಕಲ್ಚರ್ ಇಂದ ಬಂದಿದೆ. ನೀವು ಈ ಕಡೆ ಉತ್ತರಾಖಂಡಕ್ಕೆ ಹೋಗಿ, ಉತ್ತರಾಖಂಡ ಪಹಾಡಿ ದೇವತಾ ಅಂತ ಹೇಳಿ ರಾಶಿ ಇದೆ, ರಾಶಿ. ಜನರಿಗೆಲ್ಲ ಮೈ ಮೇಲೆ ಬರೋದು, ಆವೇಶಗಳು ಬರೋದು. ನಾವಿಲ್ಲಿ ಹೇಗೆ ಸಿರಿ ಜಾತ್ರೆ ಅಂತ ಹೇಳ್ತೀವಿ, ಹುಣ್ಣಿಮೆಯ ದಿನ ಅಲ್ಲಿ ಕೂಡ ಮಹಿಳೆಯರ ಆವೇಶಕ್ಕೆ ಒಳಗಾಗ್ತಾರೆ. ಓಕೆ. ಮಾಸ್ ಒಂದು 5-6 ಸಾವಿರ ಜನ ಒಂದು ಬೆಟ್ಟದ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಹೋಗ್ತಾರೆ, ಅಲ್ಲಿ ಆರಾಧನೆಗಳಾಗ್ತವೆ, ಮೈ ಮೇಲೆ ಬರುತ್ತೆ. ಓಕೆ ಓಕೆ. ನಾವು ಇದೇನು ಬಹಳ ನಮ್ಮಲ್ಲಿ ಮಾತ್ರ ಇರುವುದು, ಬೇರೆ ಎಲ್ಲೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ಓಕೆ. ಆದರೆ ಎಲ್ಲ ಕಡೆಗಳಲ್ಲಿ ಇದೆ, ಸ್ವರೂಪ ಬೇರೆ. ಕೆಲವು ಏನು ದೈವಾರಾಧನೆಯ ಅದರ ಪರಂಪರೆಗಳ ಬಗ್ಗೆ ಮಾತಾಡುವವರು ಘಟ್ಟದ ಮೇಲೆ ಹೋಗ್ಲಿಕ್ಕಿಲ್ಲ ದೈವ ಅಂತ ಹೇಳಿ ಉಲ್ಲೇಖ ಮಾಡಿರುವಂಥದ್ದನ್ನು ಕೇಳಿದೀವಿ ನಾವು. ನನ್ನ ನೋಡಿ, ತಂತ್ರದಲ್ಲಿ ಬಹಳ ಪ್ರಮುಖವಾಗಿ ಯಾವುದು ಕೇಳಿದ್ವಿ, ಟೈಮ್ ಆ್ಯಂಡ್ ಲೊಕೇಶನ್. ಓಕೆ. ಎಲ್ಲಿ ಮಾಡಬೇಕು, ಯಾವ ಹೊತ್ತಿನಲ್ಲಿ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಓಕೆ. ಎಲ್ಲಾದ್ರೂ ಮಾಡ್ತೀನಿ, ಹೇಗೂ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಭಕ್ತಿಯಿಂದ ಮಾಡ್ಬೋದು. ಓಕೆ. ತಾಂತ್ರಿಕವಾಗಿ ನೀವು ಮಾಡ್ತೀರಿ ಅಂತ ಆದ್ರೆ ಭಕ್ತಿ ಎಲ್ಲೂ ಕೂತು ಮಾಡಬಹುದು. ಓಕೆ. ಬಟ್ ತಾಂತ್ರಿಕ ವಿಧಿಗಳು ಎಲ್ಲಿ ಆಗಬೇಕು ಮತ್ತು ಯಾವ ಸಮಯಕ್ಕೆ ಆಗಬೇಕು ಅನ್ನೋದು ಅದು ಸ್ಪಷ್ಟ. ಅದು ಅದು ಇದಕ್ಕೆ ಅನ್ವಯ ಆಗುತ್ತೆ. ಓಕೆ. ಹಾಗಾಗಿ ಭಕ್ತಿಯಿಂದ ನಾವು ಎಲ್ಲಾದ್ರೂ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನನ್ನ ಏನು ಆಕ್ಷೇಪ ಇಲ್ಲ. ಅವರ ಭಕ್ತಿಯಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಆದ್ರೆ ಅವರಿಗೆ ಅದು ಮಾಡಬಹುದು. ಈಗ ನಾವು ಮೂಲ ಪ್ರಶ್ನೆಗೆ ಬರೋಣ. ಈ ರಾಜನ್ ದೈವ ಇತ್ತೀಚೆಗೆ ಏನು ವಿವಾದಗ್ರಸ್ತ ವಿಚಾರವಾಗಿ ಮಾರ್ಪಾಟಾಗಿದೆಯಲ್ಲ, ಅದರ ಮೂಲವಾಗಿ ಏನು ಹೇಳ್ತಾ ಇದ್ದಾರೆ ವ್ಯಕ್ತಿ, ಬಾರ್ಕೂರ್ನ ರಾಜನ ಮಕ್ಕಳು, ಅದು ಎಲ್ಲವೂ ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತವಾಗಿ ಸುಳ್ಳು. ಯಾಕೆ ಕೇಳಿದ್ರೆ, ನೀವು ಬಾರ್ಕೂರ್ನಲ್ಲಿ ತೋರಿಸ್ಬೇಕಲ್ಲ, ಅಷ್ಟು ಪ್ರಧಾನವಾದಂಥ ಎಲ್ಲ ರಾಜನ್ ದೈವಗಳ ಹುಟ್ಟಿಗೆ ಕಾರಣವಾದಂಥ ಬಾರ್ಕೂರ್ನಲ್ಲಿ ಆರಾಧನೆ ಎಲ್ಲಿತ್ತು ಅಂತ ತೋರಿಸ್ಬೇಕು. ಬಾರ್ಕೂರ್ನ ಜನರು ನೋಡಿ, ಅಲ್ಲೊಂದು ಬಾರ್ಕೂರ್ ಕೋಟೆ ಹತ್ರ ಒಂದು ಕಾಳಭೈರವನ ಮೂರ್ತಿ ಇದೆ. ಹೌದು, ನಾವು ಹೋಗಿ ನೋಡಿದ್ವಿ. ಅದನ್ನ ಬೊಬ್ಬರಿ ಅಂತ ಪೂಜೆ ಮಾಡ್ತಾರೆ. ಅದಕ್ಕೆ ಅದು ಬೊಬ್ಬರಿ, ತಪ್ಪು ಮಾರ್ಗದರ್ಶನ. ಅಂದ್ರೆ ಇವತ್ತು ನಿಮ್ಮ ಕಣ್ಣೆ ಎದುರು ಇದೆ, ಕಾಲುಬುಡದಲ್ಲಿ ಒಂದು ನಾಯಿ ಇದೆ, ರುಂಡಗಳ ಮಾಲೆ ಇದೆ, ಜನ ಅದನ್ನ ಬೊಬ್ಬರಿ ಅಂತ ಹೇಳ್ತಾರೆ. ಜನಜನಿತವಾಗಿರುವಂತಹ ಕಥೆಗಳನ್ನು ನಾವು ನಂಬೋದಕ್ಕೆ ಆಗುದಿಲ್ಲ. ಒಂದು ಪ್ರಾರ್ಥನೆಗಳನ್ನ ನಾವು ಯಾಕೆ ನಂಬ್ತೀವಿ ಅಂತ ಕೇಳಿದ್ರೆ, ಪ್ರಾರ್ಥನೆಗಳು ಮೌಖಿಕ ಸಾಹಿತ್ಯ ಹೇಗೆ ಬೇಕಿದ್ರು ಬಳಸ್ಕೊಳ್ಳಕ್ಕಾಗಲ್ಲ. ಹಿಂದಿನ ಕಾಲದಲ್ಲಿ ಒಂದು ಹೆಸರು ಹಿಂದೆ ಮುಂದಾಯ್ತು ಆದ್ರೆ ಅಲ್ಲಿ ಊರಿನವರು ಕರೆದು ಕೇಳ್ತಾ ಇದಾರೆ, ಅದು ಯಾಕೆ ಹಾಗೆ ಆಯ್ತು ಅಂದ್ರೆ ಸಾಮಾನ್ಯರಿಗೂ ಅದರ ಬಗ್ಗೆ ಅರಿವಿರ್ತಾ ಇತ್ತು. ಅದೇನು ಹೊಸದಾಗಿ ಸೃಷ್ಟಿ ಮಾಡಿ ಮಾತಾಡಕ್ಕಾಗಲ್ಲ. ಹಾಗಾಗಿ ಇವತ್ತಿನವರೆಗೆ ದೈವದ ಚರಿತ್ರೆಗಳು ಅದೇ ರೀತಿ ಉಳ್ಕೊಂಡಿವೆ. ಇಲ್ಲಿ ತುಂಬಾ ಮಿಷನರಿಗಳು ಬಂದರು,
ಯಾರು ಬಂದ್ರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮಿಷನರಿಗಳು ಬಂದು ಬಹಳ ಅಧ್ಯಯನ ಮಾಡಿದ್ದಾರೆ ದೈವಾರಾಧನೆ. ಬರ್ನೇಲ್ ಇರ್ಬೋದು, ಕಿಟ್ಟೆಲ್, ಹಾ, ಆಮೇಲೆ ಇವನು ಮೇನರ್, ಇತ್ತೀಚೆಗೆ ಬಂದರು ಪೀಟರ್ ಜೆ ಕ್ಲಾಸ್ ಬಂದ, ಲಾರಿಯಾಂಕು, ಇವರೆಲ್ಲ ಅಧ್ಯಯನ ಮಾಡಿದ್ದಾರೆ. ಕಾಂತುನೆಕ್ರಿ ಅಂದ್ರೆ ಕಾಂತೇರಿ ಜುಮಾದಿಯ ಒಂದು ಪಾಡ್ದನದ ಪ್ರತಿ ನಿಮಗೆ ಜರ್ಮನ್ನಲ್ಲಿ ಸಿಗುತ್ತೆ. ಓಕೆ ಓಕೆ. ಅಲ್ಲಿವರೆಗೆ ನಮ್ಮ ದೈವಾರಾಧನೆಯನ್ನ ಡಾಕ್ಯುಮೆಂಟೇಶನ್ ಮಾಡುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಹಾಗಾಗಿ ನೀವು ಸುಮ್ಮನೆ ಯಾವುದೋ ಕತೆ ಹೇಳಿದ್ರೆ ಜನ ನಂಬೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಕರೆಕ್ಟ್. ಈಗ ದೈವಗಳನ್ನ ಒಂದು ಸಂಸತ್ ಭವನದ ಮಾದರಿಯಲ್ಲಿ ಎಲ್ಲೆಲ್ಲೋ ಇರುವಂಥ ದೈವಗಳು, ನಿಮ್ಮ ಕುಟುಂಬದ ದೈವ ನನ್ಗೆ ಕೊಡಿ ಅಥವಾ ನಮ್ಮ ಸಂಸ್ಥಾನಕ್ಕೆ ಕೊಡಿ, ನಾನಿಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನಿಮಗೆ ಏನು ಪ್ರಸಾದ ಕಳಿಸ್ತೀನಿ ಅನ್ನೋ ರೀತಿಯ ಕಾನ್ಸೆಪ್ಟನ್ನು ಮಾಡಲಿಕ್ಕೆ ಹೊರಟಿರುವಂಥ ವ್ಯವಸ್ಥೆ ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಅದು ಅಪಾಯಕಾರಿ ಇದು. ಯಾಕಂದರೆ ಅವರಿಗೆ ತುಳುನಾಡಿನ ದೈವಾರಾಧನೆಯ ತಲೆ ಬಿಡೋ ಗೊತ್ತಿಲ್ಲ ಅನ್ನೋದು ಸ್ಪಷ್ಟ. ಓಕೆ. ಯಾಕಂದರೆ ನೀವು ಕುಟುಂಬದ ದೈವಗಳು ಅಂತ ಹೇಳ್ತೀವಲ್ಲ, ಆ ದೈವಗಳ ಬಳಿ ತಲತಲಾಂತರದವರ ಎಷ್ಟು ಪ್ರೇತಗಳಿವೆ. ಓಕೆ. ಅವುಗಳೆಲ್ಲದರ ಹಿಡಿತ ಇರುವುದೇ ಆ ದೈವಗಳ ಬಳಿ. ಹಾಗೆ ಮಾಡಿದವರಿಗೆ ಅಪಾಯ ಆಗೋದಿಲ್ವಾ ಅಂತ? ಅಲ್ಲ, ಮಾಡಿದವರು ಮತ್ತು ಮಾಡಿಸಿಕೊಂಡವರು ಅಲ್ಲ ನನಗೆ ಸಾಕ್ಲಿಕ್ಕೆ ಕಷ್ಟ ಆಗ್ತದೆ, ನಿಮಗೆ ತಂದು ಬಿಡ್ತೀನಿ ಅಂದರೆ ಅದೇನು ನಾಯಿ ಬೇಕಾ ಮನೆಯಲ್ಲಿರೋದ? ಕರೆಕ್ಟ್ ಕರೆಕ್ಟ್. ಅಥವಾ ದೈವಗಳೇನು ಅಷ್ಟು ಹೊಟ್ಟೆಗಿಲ್ಲದಂತ ಸ್ಥಿತಿ ದೈವಗಳಿಗೆ ಬಂದಿದೆಯಾ? ಹೌದು. ದೈವಗಳಿಂದಾಗಿ ನಾವು ಹೊರತು ನಮ್ಮಿಂದಾಗಿ ದೈವಗಳಿಗೆ ರಕ್ಷಣೆ ಕೊಡಬೇಕಾದ ಅಗತ್ಯ ಇಲ್ಲ. ದೈವಗಳಿಗೆ ಯಾರೋ ಒಬ್ಬ ಮಿಸಿಲ್ ಹಾಕಬೇಕು ಅಂತ ಅವುಗಳಿಗೆ ದೈವಗಳಂದ್ರೆ ಏನು ಅಂತ ತಿಳ್ಕೊಂಡಿದ್ದಾರೆ. ದೈವ ದುಡ್ಡು ದುಡಿಯುವ ದಂಧೆ ಅಲ್ಲ. ಅದನ್ನೇ ಒತ್ತಿ ಹೇಳಬೇಕು. ಯಾಕಂದ್ರೆ ಈಗ ಅದು ಆಗ್ತಾ ಇದೆ. ಈಗ ಕೆಲವರದರಲ್ಲಿ ಫೇಲ್ ಆದ್ರು, ದೈವಗಳನ್ನು ತಂದು ನಮ್ಮ ಮನೆಯಲ್ಲಿ ಬಿಡಿ ಅಂತ, ಕುಟುಂಬದ ದೈವಗಳನ್ನು ಯಾರು ಇಷ್ಟವರಿಗೆ ಕೈ ಹಾಕ್ಲಿಲ್ಲ ನಮ್ಮಲ್ಲಿಗೆ ತಂದು ಬಿಡಿ ಅಂತ. ಕೆಲವು ಎಲ್ಲಿಂದಲೋ ಬಂದಿದೆ, ನಮ್ಗೆ ನಂಬಬೇಕಾಯ್ತು, ನಂಬಿದ್ದಾರೆ, ಈಗ ಅದನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆರಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ತಂದು ವಾಪಸ್ ಬಿಡ್ಬೋದಾ ಅಂತ ಕೇಳುವಂತವ್ರು ಇದ್ದಾರೆ. ಮತ್ತು ಕೆಲವು ಕಡೆ ಬಿಟ್ಟಿದ್ದಾರೆ ಮತ್ತು ವಾಪಸ್ ತಗೊಂಡು ಬಂದು ಕೂಡ ನಂಬಿದ್ದಾರೆ. ಓಕೆ ಓಕೆ. ಅದು ಆಗೋದಿಲ್ಲ. ಒಂದು ವೇಳೆ ಅದನ್ನ ಮಾಡಿದ್ರು ಅಂತಾದ್ರೆ ಇಡೀ ತುಳುನಾಡಿನ ಕುಟುಂಬ ವ್ಯವಸ್ಥೆ ಮುರಿದು ಬಿದ್ದು ಹೋಗ್ತದೆ. ಓಕೆ. ಇವತ್ತು ನಿಮ್ಮ ಎಲ್ಲೂ ನೋಡಿ, ಬೇರೆ ಯಾವುದೋ ಒಂದು ಸಮಾಜದಲ್ಲಿ ಯಾರೋ ಅವರ ಕುಲ ಸ್ವಾಮೀಜಿಯವರು ಇರ್ಬೋದು, ಮಠಾಧೀಶರು ಇರ್ಬೋದು, ಅವ್ರ ದೇವಸ್ಥಾನ ಇರ್ಬೋದು, ಅಲ್ಲಿ ಒಂದು ಕುಟುಂಬದವರು ಸೇರ್ತಾರೆ. ಕರೆಕ್ಟ್. ತುಳುನಾಡಿನಲ್ಲಿ ಸೇರುವಂಥದ್ದು ಯಾಕೆ? ದೈವಗಳಿಗೋಸ್ಕರ. ಕರೆಕ್ಟ್ ಕರೆಕ್ಟ್. ದೈವಗಳು ಅನ್ನೋ ಕಾರಣಕ್ಕೋಸ್ಕರ ವರ್ಷಕ್ಕೊಮ್ಮೆ ಆದ್ರೂ ಕೂಡ ಎಲ್ಲರೂ ಬಂದು ಸೇರ್ತಾರೆ. ಓಕೆ. ಅಂತ ಒಂದು ವ್ಯವಸ್ಥೆಯನ್ನ, ಒಂದು ಕಟ್ಟನ್ನ ಕೆಲವರು ಬಿಚ್ಚಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಚದುರಿ ಹೋಗ್ತಾರೆ. ಇದರಲ್ಲಿ ಕುಟುಂಬಗಳೆಲ್ಲ ಚದುರಿ ಹೋಗುವಂತ ಸಾಧ್ಯತೆ ಇದೆ. ಮತ್ತು ನಮ್ಮ ಮೂಲ ಎಲ್ಲಿ ಅನ್ನುವಂತ ಕರೆಕ್ಟ್ ಕರೆಕ್ಟ್ ಆ ಒಂದು ಏನ್ ಹೇಳ್ತಾರಲ್ಲ, ಒಂದು ಮೂಲ ಈಗ ಸಂಪರ್ಕವೇ ಇಲ್ಲ. ಇದು ಆಗತ್ತೆ. ಓಕೆ. ಇದು ಬಹಳ ಅಪಾಯಕಾರಿಯಾದಂತ ನಡೆ, ಅತ್ಯಂತ ಅಪಾಯಕಾರಿ. ಓಕೆ. ಆಮೇಲೆ ತಂದು ಬಿಡುವುದು ಅಂತ ಹೇಳಿದ್ರಲ್ಲ, ದೈವಗಳನ್ನ ತಂದು ನಾವು ನಂಬ್ತೀವಿ ಅಲ್ಲ, ಇದೇನು ಅನಾಥಾಶ್ರಮನ? ಇದು ದೈವಗಳ ಅನಾಥರಾಗ್ತಾರ? ಇದೆಲ್ಲ ವಿಷಯಗಳ ಬಗ್ಗೆ ನಾವು ಒಂದು ಸ್ವಲ್ಪ ಪ್ರಾಜ್ಞರು, ಯಾರು ತಿಳಿದವರಿದ್ದಾರೆ ಬಹಳ ಜನ, ಅಂಥವ್ರು ಅದಕ್ಕೆ ಪ್ರೋತ್ಸಾಹ ಬೇರೆ ಕೊಡ್ತಾ ಇದ್ದಾರೆ. ಅದು ಬಹಳ ಅಪಾಯಕಾರಿ. ಕರೆಕ್ಟ್ ಕರೆಕ್ಟ್. ಈ ಥರದ ಕೆಲವರು ಮಾಡ್ತಾ ಇರುವಂತಹ ಅತಿರೇಕಗಳಿಗೆ ಅವರು ಸಹಕಾರ ಕೊಡುವಂಥವ್ರು ಬಹಳ ತಿಳ್ಕೊಂಡವ್ರೆ, ಅವ್ರ ಜೊತೆ ಸೇರ್ಕೊಳ್ತಾರೆ. ಇದು ದುರಂತ ಅಂತ ನನಗನ್ಸುತ್ತೆ. ಓಕೆ. ಎಸ್ ವೀಕ್ಷಕರೇ, ಕಾರ್ಕಳ ಶ್ರೀಕಾಂತ್ ಶೆಟ್ರು ಅವರು ಭಾಷಣದಲ್ಲೂ ಕಿಡಿಕಾರುವವರು, ಆದರೆ ಆ ಕಿಡಿ ಅದು ಅರಿವಿನ ಪಂಜಿನಿಂದ ಹೊರಹೊಮ್ಮುವಂಥ ಕಿಡಿ. ಅಂತಹ ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಈ ಪ್ರಶ್ನೆಗಳು ಇಲ್ಲಿಗೆ ನಿಲ್ಲೋದಿಲ್ಲ, ಕಂಟಿನ್ಯೂ ಆಗುತ್ತೆ. ವೀಕ್ಷಿಸ್ತಾ ಇರಿ. ಮತ್ತೆ ಸಿಗೋಣ. ನಮಸ್ಕಾರ. ಶ್ರೀಕಾಂತ್ ಶೆಟ್ರೆ, ತುಂಬ ಥ್ಯಾಂಕ್ ಯು.